ಸರ್ ಇದು 60 ಅಡಿ ಉದ್ದ, 24 ಅಡಿ ಅಗಲ. ಅಂದ್ರೆ ನಾವು ಸೆಡ್ಡು ಪ್ಲಾನಿಂಗ್ ವಾಸ್ತು ಪ್ರಕಾರ ಅಂದ್ಬಿಟ್ಟು ಒಂದು 59 ಅಡಿ ಉದ್ದ ಮಾಡ್ಕೊಂಡಿದ್ದು, 23 ಅಡಿ ಅಗಲ ಮಾಡ್ಕೊಂಡಿದ್ದೀನಿ. ಇದೇನಾಗುತ್ತೆ ಸರ್, ಬೇಸ್ ಮಠ ಮಾಡಿ ಒಂದ್ 4 ಅಡಿ ಗೋಡೆ ಮಾಡಿಸಿದ್ದೀನಿ. ಏನಾಗಿ ಎಲಿ, ಯಜ್ಞ, ಹಾವು, ಚೇಳಗಳು ಒಳಗಡೆ ನುಗ್ಬಾರ್ದು, ಯಾವ್ದೇ ರೀತಿ ನೀರಿನಂಶ ಒಳಗಡೆ ಹೋಗ್ಬಾರ್ದು ಅಂದ್ಬಿಟ್ಟು ನಾವು ಏನ್ ಮಾಡಿದೀನಿ, 3.5 ಅಡಿ ಗೋಡೆ ಹಾಕಿದೀನಿ. ಅದ್ರ ಮೇಲೆ 90 mm ಮೆಸ್ ಕಟ್ಟಿದೀನಿ. ಇದು ಕಟ್ಟಿದ್ರಿಂದ ಏನಾಗುತ್ತೆ, ಗಾಳಿ 10% 20% ಮಾತ್ರ ಗಾಳಿ ನುಗ್ಗುತ್ತೆ, ಇನ್ನು 90% ನಮ್ಗೆ ವಾತಾವರಣ ಏನಿದೆ ಅದಿದೆ. ಆಮೇಲೆ ಬೇರೆಯವರೆಲ್ಲ ಅಂತಾರೆ ಗೋಡೆ ಹಾಕ್ಬೇಕು, ಕಿಟಕಿ ಹಾಕ್ಬೇಕು ಅಂತ. ಸರ್ ನಮ್ಮಲ್ಲಿ ಏನು ಮಾಡಿಲ್ಲ, ನನ್ ಪ್ಲಾನಿಂಗ್ ಅಲ್ಲಿ ಮಾಡಿರೋದು ಇದು. ವಾಟ ಕೊಟ್ಟಿರೋದು, ಸಡ್ ಮಾಡಿರೋದು ಎಲ್ಲ ಪ್ಲಾನಿಂಗ್. ಆಮೇಲೆ ಅಂತಾರೆ ಎಲಿಗಳು ಅಂತಾರೆ, ಎಲಿಗಳು ತೊಂದ್ರೆ ಮಾಡ್ತವೆ, ಯಜ್ಞ, ಚೇಲ, ಗೊದ್ದೆ, ಗೋಸಂಬೆಗಳು ಎಲ್ಲ ನುಗ್ತವೆ ಅಂತ. ಸರ್ ನಮ್ ಇಡೀ ಪೂರ್ತಿ ಸಡ್ ನುಗ್ಗಿದ್ರು ಒಂದ್ ಗೋಸಂಬೆ ನುಗ್ಗಲ್ಲ, ಒಂದ್ ಯಜ್ಞ ನುಗ್ಗಲ್ಲ, ಒಂದ್ ಇದ್ ನುಗ್ಗಲ್ಲ. ನಾವು 2 ಬೆಕ್ಕುಗಳು ಸಾಕಿದೀವಿ. ಬೆಕ್ಕುಗಳು ಏನ್ ಮಾಡ್ತವೆ, ಇಲಿ, ಯಜ್ಞ, ಈ ಗೋಸಂಬೆಗಳನ್ನೆಲ್ಲ ಹಿಡ್ದಾಕ್ತವೆ. ಇದರಿಂದ ಏನಾಗ್ತಿದೆ, ನಮ್ಗೆ ಉಪಯೋಗ ಆಗ್ತಿದೆ. ಆಮೇಲೆ ಸರ್ ಸಡ್ಡು ಮಾಡೋದ್ರಿಂದ ನಮ್ಗೆ ಏನಾಗ್ತದೆ, ಇಳುವರಿ ಚೆನ್ನಾಗ್ ಬರ್ತದೆ. ಈ ಮನೆಯಲ್ಲಿ ಏನಾಗುತ್ತೆ, ಹೀಟ್ ಆಗುತ್ತೆ, ಎಕ್ಸಸ್ ಆಫ್ ಹೀಟ್ ಆಗುತ್ತೆ, ಇನ್ನೊಂದು ಎಕ್ಸೆಟ್ರಾ ಆಗುತ್ತೆ. ಇಲ್ಲಿ ಹೊರಗೆ ಸರ್ ನಾನು ತಾರ್ಪಲ್ ಒಂದ್ ಚಳಿಗಾಲಕ್ಕೆ, ತಾರ್ಪಲ್ ಒಂದ್ ಗಾಳಿ ಕಾಲಕ್ಕೆ, ಚಳಿಗಾಲಕ್ಕೆ ತಾರ್ಪಲ್ ಬಿಡ್ತೀನಿ. ಅಷ್ಟು ಬಿಟ್ರೆ ನಾವು ಬೇಸಿಗೆ ಕಾಲಕ್ಕೆ ಸೈಡ್ ನೆಟ್ ಎತ್ಬಿಟ್ಟು ಬಿಟ್ಬಿಟ್ರೆ ಯಾವಾಗ್ಲೂ ಮನೆ ಕೂಲ್ಡ್ ಆಗಿದೆ ಸರ್. ಸಡ್ಡಲ್ಲಿ ನಾನು ಕೆಲವೊಂದ್ ಜನ ಅಂತ ಮನೆ ಹೈಟೆಕ್ ಆಗಿ ಮನೆ ಮಾಡಿದ್ದಾರೆ, ಹೈಟೆಕ್ ಮನೆ ಬೇಕಿಲ್ಲ. ನಾನು ಒಂದು 3 ಲಕ್ಷ ಪ್ರಾಜೆಕ್ಟ್ ಅಲ್ಲಿ ಸಡ್ ಮಾಡಿರೋದು ಸರ್, ಎಲ್ಲ ಹೈಟೆಕ್ ಮಾಡಿರೋದಂಗೆ ಒಳಗಡೆನೂ ಇದೆ, ಹೈಟೆಕ್ ತರನೇ ಮಾಡಿದೀನಿ. ಮುಂದೆ ನಾವು ರೇಷ್ಮೆ ಬಿಟ್ಟು ಇನ್ನೊಂದು 20 ವರ್ಷ ಕಾಲ ಬಿಟ್ಟು ರೇಷ್ಮೆ ಬಿಟ್ರು ನಾವು ಒಳಗಡೆ ಏನ್ ಮಾಡ್ಬೇಕು ಪ್ಲಾನಿಂಗ್ ಅಲ್ಲಿ ನಾನು ಪ್ಲಾನಿಂಗ್ ಇಟ್ಕೊಂಡು ನಾನೇ ಸ್ವಂತವಾಗಿ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿರೋದು ಸರ್. ರೇಷ್ಮೆ ಮನೆ ಮುಖ್ಯನಾ, ಇದು ಶೆಡ್ ಮಾಡೋದ್ರಿಂದ ಮುಖ್ಯನಾ, ಯಾಕೆ ರೈತರು? ಸರ್ ಈಗ ಕೆಲವೊಂದು ರೈತರುಗಳು ನಾನು ಒಂದು 10 ರಿಂದ 12 ರೈತರುಗಳು ನೋಡಿದೀನಿ. ಕಡಿಮೆ ಬಂಡವಾಳ, ಜಾಸ್ತಿ ಅಮೌಂಟ್ ಇದ್ದು, ಸಾಲ ಇಲ್ಲದೆ, ಯಾವುದೇ ತರದಲ್ಲಿ ಸಾಲ ಇಲ್ಲದೆ ಅವ್ರಿಗೆ ದುಡ್ಡಿದೆ ಅಂದ್ರೆ ಮನೆ ಮಾಡ್ಕೋತಾರೆ, ಹೈಟೆಕ್ ಆಗಿ ಮನೆ ಮಾಡ್ತಾರೆ. ಈಗ ನಮ್ಮ ಕೆಲವೊಂದು ಕಮಿಟ್ಮೆಂಟ್ ಗಳು ಇಟ್ಕೊಂಡು ನಾವೆಲ್ಲ ಇದ್ ಮಾಡೋದ್ರಿಂದ ಏನಾಗ್ತದೆ, ಸಡ್ಡೆ ನನ್ಗೆ ಕಡಿಮೆ ಬಜೆಟ್ ಸಡ್ ಮಾಡಿದೀನಿ. ಈ ಕೆಲವೊಂದು ರೈತರುಗಳು ಏನ್ ಮಾಡ್ತಾರೆ, ದುಡ್ಡಿರೋರು ಮಾಡ್ತಾರೆ ಮನೆನ ಹೈಟೆಕ್ ಆಗಿ ಮಾಡ್ತಾರೆ. ಅವಶ್ಯಕತೆ ಇಲ್ಲ ಸರ್, ರೇಷ್ಮೆ ಮನೆಗೆ ಹೈಟೆಕ್ ಮನೆ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ರೇಷ್ಮೆ ಸಡ್ ಮಾಡ್ಕೊಂಡು ಅದಕ್ಕೇನ್ ಅನುಕೂಲ ಅನಾನುಕೂಲ ಆಗುತ್ತೆ ಆಗ್ಲೇ ತರದಲ್ಲಿ ನಾವು ಮಾಡ್ಬೇಕು. ಅದನ್ನ ನಮ್ ರೈತರಿಲ್ಲ, ಕೆಲವೊಂದು ಬುದ್ಧಿವಂತರು ದುಡ್ಡು ಜಾಸ್ತಿ ಇದೆಯಲ್ಲ, ಹೈಟೆಕ್ ಮನೆ ಮಾಡ್ಕೊಳ್ಳೋದು, ಹೈಟೆಕ್ ಸಡ್ ಹೈಟೆಕ್ ಆಗಿ ಮಾಡಿ ಅದನ್ನೇನ್ ಇಬ್ರು ಜನ ಮಾಡೋದು. ಸರ್ ನಾನು ಹೊರಗಡೆ ಏನಿದೆ ಅದ್ ಹೊರಗಡೆ ನಿಮ್ಗೆ ಅಲ್ಪ ಪ್ರಮಾಣದಲ್ಲಿ ಇದೆ, ಒಳಗಡೆ ಬಂದ್ ನೋಡಿ ಹೈಟೆಕ್ ಆಗಿದೆ. ಯಾವ ರೇಷ್ಮೆ ಮನೆನೂ ಏನು ಮಾಡಕ್ಕಲ್ಲ ನಮ್ಮ ಮನೇನ, ಆ ತರ ಮಾಡಿದೀನಿ ನಾನು. ಅದು ನನ್ ಸ್ವಂತ ಪ್ಲಾನಿಂಗ್, ಗಾರೆ ಕೆಲ್ಸದವನಿಲ್ಲ, ಒಬ್ಬ ಇಂಜಿನಿಯರ್ ಇಲ್ಲ, ಏನಿಲ್ಲ, ಸ್ವಂತ ಪ್ಲಾನಿಂಗ್ ನಾನ್ ಮಾಡಿರೋದು. ಬೇರೆಯವರೆಲ್ಲ ಸಡ್ ಮಾಡಿ ಗಾಳಿ ಎತ್ತು ಬಿಡುತ್ತೆ, ಅದೇ ಎತ್ತು ಬಿಡುತ್ತೆ ಅಂತಾರೆ. 60 ಅಡಿಗೆ ಸರ್ 7 ಕಮ ಹಾಕಿದೀನಿ. ಇವು ಕಾಸ್ಟ್ ಕಡಿಮೆ. ಏಕೆ ನಾ ಏನ್ ಮಾಡಿದೀನಿ ಸರ್ ಅಂದ್ರೆ, ನಾನು ಇದಕ್ಕೆ ಪೈಪ್, ಈ ನೀರೊಳ ಪೈಪ್ ಬರುತ್ತಲ್ಲ ಸರ್, ಈ ನೀರೊಳ ಪೈಪ್ಗೆ ಕೆಳಗಡೆ ಇದು 18 ಅಡಿ ಹೈಟ್ ಇದೆ ಸರ್. 18 ಅಡಿ ಹೈಟ್ಗೆ ನಾನೇನ್ ಮಾಡಿದೀನಿ, ಮರ ಹಾಕಿಲ್ಲ, ಮೇಲ್ಕೆ ಪೈಪ್ ಹಾಕಿದೀನಿ. ಯಾವ್ದು ನಮ್ಮ ಬೋರ್ ಬಿಡ್ತೀವಲ್ಲ ಆ ಪೈಪ್ ಹಾಕಿದೀನಿ. ಆ ಬೋರ್ ಪೈಪ್ ಹಾಕೋದ್ರಿಂದ ಏನಾಗುತ್ತೆ, ಸ್ಟ್ರೆಂತ್ ಆಗುತ್ತೆ. ಆಮೇಲೆ ಈ ಕಾಲಮ್ಗೆ ಏನ್ ಮಾಡಿದೀನಿ, ಕೆಳಗಡೆ ಇದ್ ಮಾಡ್ಬಿಟ್ಟು ನಾವು ಆ ಕಡೆ ಈ ಕಡೆ ಕಾಲಾವಧಿ ಕಟ್ಟಿ ಇದನ್ನ ಭದ್ರ ಫಸ್ಟ್ ನಿಲ್ಸ್ಕೊಂಡು ಮೇಲ್ಗಡೆ 4 ರಾಡ್ ಬಿಟ್ಟಿದೀನಿ. 4 ರಾಡು ಇದಕ್ಕೆಲ್ಲ ಕಾಂಕ್ರೀಟ್ ತುಂಬಿದೀನಿ. ಇದೇನಾಗುತ್ತೆ, ಎಂತ ಗಾಳಿ ಬರ್ಲಿ ಏನೇ ಬರ್ಲಿ ಸಡ್ ಮಾತ್ರ ಅಲ್ಲಾಡಲ್ಲ. ಸಡ್ ಕಟ್ಬಿಟ್ರೆ ಜಮೀನಲ್ಲಿ ಗೋರ್ ಬಿಡುತ್ತೆ, ಎಸ್ ಬಿಡುತ್ತೆ, ಗಾಳಿಗೆ ತೊಂದರೆ ಆಗುತ್ತೆ ಅಂತಾರೆ. ನಮ್ಮಲ್ಲಿ ಸರ್ ಇಲ್ಲಿವರೆಗೆ ಎಷ್ಟು ಗಾಳಿ ಬೀಸಿದೆ, ಒಂದು ಸೋಗು ಸಾಯತ್ತಿಲ್ಲ ಸರ್ ಮೇಲ್ಗಡೆ. ಇದರಿಂದ ನನ್ಗೆ ಏನಾಗ್ತಾ ಇದೆ, ಸಡ್ಡಲ್ಲಿ ಮರಿ ಮೇಯಿಸೋದ್ರಿಂದ ಏನಾಗುತ್ತೆ, ಇಳುವರಿ ಚೆನ್ನಾಗಿ ಸಂತತಿ ಬರುತ್ತೆ. ಇಲ್ಲಿ ನೋಡಿ ಸರ್, ಒಂದ್ ಎಲಿ ಇಲ್ಲ, ಒಂದ್ ಗೊದ್ದೆ ಇಲ್ಲ, ಏನಿಲ್ಲ, ಯಾವಾಗ್ಲೂ ಕೂಲಿಂಗ್ ಇದೆ ಮನೆ. ಯಾವಾಗ್ಲೂ ನೋಡಿ ಸರ್ AC ರೂಮ್ ಆಗಿದ್ದಾಗಿದೆ. ಆಮೇಲೆ ನೋಡಿ ಸೊಪ್ಪು ಕ್ವಾಲಿಟಿ, ಮರಿನೂ ಹಾಗೆ ಚೆನ್ನಾಗಿ ಈಗ ಏನಿದೆ ಮರಿ ಇದೇ ಸಿಸ್ಟಮಕ್ಕೆ ಬರ್ತಾ ಇದೆ. ಸಣ್ಣ ದಪ್ಪ ಅಂತ ಬರ್ತಿಲ್ಲ, ಒಂದೇ ಕ್ವಾಲಿಟಿ ಸರ್. 10 ಬ್ಯಾಚ್ ಮೇಯಿಸಿ 10 ಇದೇ ಬ್ಯಾಚ್ ಬರ್ತಾ ಇದೆ ಮರಿ. ಕೆಲವೊಂದ್ ಜನ ಅಂತಾರೆ ಸರ್, ಈಗ ಸಡ್ಡು ಮಾಡಕ್ಕಾಗಲ್ಲ, ನಾವು ಸಡ್ಡಲ್ಲಿ ಇದ್ ಮಾಡಕ್ಕಾಗಲ್ಲ ಅಂದ್ರೆ ಸಾಕು, ನಾವು ಬಡವರಾಗೆ ಬದುಕೋಣ. ಬಡವರಾಗಿ ಅದೇ ಸರ್. ಇದಕ್ಕೆ ಈಗ ಹೈಟೆಕ್ ಮನಾನು ಮಾಡಿಲ್ಲ ಸರ್, ಹೈಟೆಕ್ ಮನ ತರಾನೇ ನಾ ಸಡ್ ಮಾಡಿದೀನಿ. ಕಡಿಮೆ ಇದೆಯಾ ನೋಡಿ, ಎಷ್ಟೋ 60 ಅಡಿ ಉದ್ದ ಮಾಡಿದೀನಿ, ಕೆಳಗಡೆ ಗಾರ ಹಾಕ್ಸಿದೀನಿ, 3 ಅಡಿ ಗೋಡೆ ಹಾಕ್ಸಿದೀನಿ, 60 ಅಡಿ ಮೆಸ್ ತಂದು ಆ ಕಡೆ 30 ಅಡಿ, ಈ ಕಡೆ 30 ಅಡಿ ಮೆಸ್ ಕಟ್ಟಿದೀನಿ. ಗಾಳಿ, ಬೆಳಕು, ಬಿಸಿಲು, ವಾತಾವರಣ ಎಲ್ಲ ಬರ್ತಾ ಇದೆ ಸರ್. ಇದಕ್ಕೆ ನನ್ನ ಕಾಸ್ಟ್ ಅಲ್ಲಿ ಒಂದ್ 3 ಲಕ್ಷ ಖರ್ಚಾಗಿದೆ ಸರ್. ಅಂದ್ರೆ ಸಡ್ಡಿಗೆ ಇನ್ನೂ ಕಡಿಮೆ ಮಾಡ್ತಾರೆ, ಬೇಕಿಲ್ಲ, 3 ಲಕ್ಷ ಖರ್ಚಾಗಿದೆ. ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್? ಇದು ನಾವ್ ಮೇಲ್ಗಡೆ ತಾರ್ಪಲ್ ಹಾಕ್ರೆ 10 ವರ್ಷ ಬರ್ಸ್ಬೋದು ಸರ್. 10 ವರ್ಷ ನಾವು ರೆಗ್ಯುಲರ್ ಆಗಿ ಬರ್ಸ್ಬೋದು. ತಾರ್ಪಲು ಮೂಗ್ಸೋಗು, ಪ್ರತಿ ವರ್ಷಕ್ಕೊಂದ್ಸರಿ ಮೂಗ್ಸೋಗ್ ಬಿಟ್ಕೋಬೇಕು.
ಬೆಳೆಬೇಕು ಅಂದ್ರೆ ನಮ್ ಸಡ್ಡಲ್ಲಿ ಏನ್ ಸಂತತಿ ಅಂದ್ರೆ 2 ಬೆಕ್ಕು ಸಾಕ್ಬೇಕು. ಸಡ್ಡಲ್ಲಿ ಇಲಿ ಬರಬಾರ್ದು ಅಂದ್ರೆ 2 ಬೆಕ್ಕು ಯಾವಾಗ್ಲೂ ಇರ್ಬೇಕು, ಜಮೀನಲ್ಲಿ ಓಡಾಡ್ಬೇಕು. ಬೆಕ್ಕು ಓಡಾಡ್ತಿರೋ ಸುಟ್ಟವಿ ಎಲಿ ಸಂತತಿಗಳು ಕಡಿಮೆ ಆಗ್ತವೆ. ಸಡ್ಡಲ್ಲಿ ಸರ್ ಎಲಿ ಮೇಯ್ಸಕ್ಕಾಗಲ್ಲ, ನಾವು ಇದ್ ಮಾಡಕ್ಕಾಗಲ್ಲ ಅಂದ್ರೆ ಏನೂ ಇಲ್ಲ. ಸರ್ ಇದು ಮರ ಎಲ್ಲ ನಾನು ಮೇಲ್ಗಡೆ ಎಲ್ಲ ನೀಲಗಿರಿ ಪೋಲ್ಸು ಸರ್ ಹಾಕಿರೋದು. ನೀಲಗಿರಿ ಪೋಲ್ಸ್ ಹಾಕ್ಬಿಟ್ಟು ಅಡಕೆ ಹಾಕಿ ಬಿಗಿಸಿದೀನಿ. ಎಲ್ಲ ಬರೀ 3 ಡೇಸ್ಗೆ ನಮ್ಮ ಮಾವ ಅವರೇ ಸೆಟ್ ಕಟ್ಟಿದ್ದೆಲ್ಲ ಪ್ಲಾನಿಂಗ್ ಮಾಡಿ. ಮೇಲ್ಗಡೆ ಇದು ವಾಟ ಗೀಟ ಎಲ್ಲ ಮಾಡಿದೀನಿ. ಸೈಡು ಸಿಮೆಂಟ್ ಪೋಲ್ ಸರ್, ಸಿಮೆಂಟ್ ಪೋಲ್ ಹಾಕಿದೀನಿ. ಪ್ರತಿ 10 ಅಡಿಗೆ ಒಂದೊಂದು ಸಿಮೆಂಟ್ ಪೋಲ್ ಹಾಕಿದೀನಿ. ಸರ್ ಈಗ ಬೇರೆಯವರು ಹೈಟೆಕ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ರೈತರುಗಳಿಗೆ ನಾನು ಒಂದು ಗೈಡೆನ್ಸ್ ಕೊಡ್ತೀನಿ. ನನ್ನ ಗೈಡೆನ್ಸ್ ಅಲ್ಲಿ ಸರ್ ಹೈಟೆಕ್ 10 ಲಕ್ಷ 15 ಲಕ್ಷ ಖರ್ಚು ಮಾಡಿ ಮನೆ ಮಾಡ್ಕೊಳ್ಳಬಹುದು. ಬರೀ 7 ಲಕ್ಷದಿಂದ 3 ಲಕ್ಷ ಸಣ್ಣ ರೈತರುಗಳು 7 ಲಕ್ಷದಿಂದ 3 ಲಕ್ಷ ಖರ್ಚು ಮಾಡಿ ಒಂದ್ ಸಡ್ಡ ಹೈಟೆಕ್ ಆಗಿ ಮಾಡ್ಕೊಳ್ಳಿ. ಈಗ ನೋಡಿ ನಾನು 60 ಅಡಿ ಮಾಡಿದೀನಿ, ಹೈಟೆಕ್ ಆಗೇ ಮಾಡಿದೀನಿ. 10 ಲಕ್ಷಕ್ಕೆ ಏನ್ ಖರ್ಚಾಗಬೇಕು ಅದೇ ತರ ಬರೀ 7.5 ಲಕ್ಷ 3 ಲಕ್ಷ ನಾನು ತೀರ್ಸ್ಕೊಂಡಿದೀನಿ. 60 ಇದು 300 ಮೊಟ್ಟೆ ಮೇಯ್ತದೆ ಸರ್. ನಮ್ಮಲ್ಲಿ ಇದೇನಾಗುತ್ತೆ, ನಮ್ಮ ಈ ಕಬ್ಬುನ್ ರ್ಯಾಕು ಇದೆಲ್ಲ ಕ್ಲೀನ್ ಆಗಿ 5 ಸ್ಟೆಪ್ ಮಾಡ್ಕೊಂಡ್ರೆ 300ರಿಂದ 350 ಮೊಟ್ಟೆ ಮೇಯಿಸ್ಬೋದು 60 ಅಡಿ ಉದ್ದಕ್ಕೆ. ನಾವೇನ್ ಮಾಡಿದೀವಿ ಈಗ ಸದ್ಯಕ್ಕೆ 150 ಮೊಟ್ಟೆ ಮೇಯಿಸ್ತಾ ಇದೀವಿ. ಬೇರೆ ರೈತರುಗಳು ಈ ತರ 60 ಅಡಿ 24 ಅಡಿ ಅಗಲ ಮಾಡ್ಕೊಂಡ್ರೆ 24 ಅಡಿ 23 ಅಡಿ ಅಗಲ ಏನಕ್ಕೋಸ್ಕರ ಮಾಡ್ಕೊಳ್ಳಿ ಅಂದ್ರೆ ನಮ್ಗೆ ಓಡಾಡಕ್ಕೆ ಪೇಷನ್ಸ್ ಇರ್ಬೇಕು. ಕೆಲವೊಂದ್ ಜನ ಮಾಡಿದಾರೆ, ನಮ್ಗೆ ಈ ಕಡೆ ಸೊಪ್ಪಿಡಕ್ಕಾಗಲ್ಲ ಆ ಕಡೆ ಸೊಪ್ಪಿಡ. ಈಗ ನೋಡಿ ನಾನು ಒಂದ್ ಆಳು ನಿಂತಿದ್ದೀನಿ, ಎಷ್ಟು ಪೇಷನ್ಸ್ ಇದೆ. ಅಗಲ ಜಾಸ್ತಿ ಇರ್ಬೇಕು, ಉದ್ದನೂ ಅದೇ ಡಿಸ್ಟೆನ್ಸ್ ಇಟ್ಕೋಬೇಕು. ಈಗ ಸೀಟ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಮೇಲ್ಗಡೆ ಎಲ್ಲ ಸೋಗ್ ಬಿಡ್ಬೇಕು, ನೀರ್ ಬಿಡ್ಬೇಕು. ನಾವು ಬೇಸಿಗೆ ಆಗ್ಲಿ ಏನಾಗ್ಲಿ ನೀರ್ನು ಬಿಡಲ್ಲ ಏನು ಬಿಡಲ್ಲ, ಯಾವಾಗ್ಲೂ ಎಸಿ ರೂಮ್ ಇದಾಗಿದೆ. ಸಿಂಪಲ್ ಆಗಿ ನಂತರ ಹೈಟೆಕ್ ಆಗಿ 3 ಲಕ್ಷ ರೂಪಾಯಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ರೈತರುಗಳು ಮಾಡ್ಕೊಳ್ಳೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಮಾಡಕ್ಕೆ ನಂಗೆ ಅನುಕೂಲ ಆಗುತ್ತೆ. ಇಲ್ಲಿವರೆಗೆ ನಮ್ಗೆ ಪೂರ್ತಿ ಗೈಡೆನ್ಸ್ ಕೊಟ್ಟಿರೋದೇ ಚಿನ್ನಮಲ್ಲಿ ಮಹೇಶ್ ಅವರು. ಅವ್ರ ಗೈಡೆನ್ಸ್ ಮೇಯಿಸ್ತಾ ಇದೀನಿ. ಪ್ರತಿ ಬೆಳೆಗೆ ಶ್ರೀರಾಮ್ಪುರದ ನಮ್ಮ ಗೌರ್ಮೆಂಟ್ ಮರಿನೇ ತರ್ತಾ ಇದೀನಿ. ಅವ್ರ ಮರಿಲೇ 150 ಕೆಜಿ 150 ಮೊಟ್ಟೆ ಬೆಳಿತಾ ಇದೀನಿ. ಚೆನ್ನಾಗಿ ಇಳುವರಿ ಬರ್ತಾ ಇದೆ. ನೋಡಿ ಈ ಬೇರೆ ಮರಿ ನಮ್ಗೆ ಕಿರಣ್ ಗೆರೆಯಲ್ಲಿ ಮರಿ ತರ್ತಾ ಇದ್ವು, ಆ ಮರಿ ತರ್ತಾ ಇದ್ದಾಗ ಏನಾಯ್ತು, ಏರುಪೇರು ಬರ್ತಾ ಇದ್ವು. ಇದರಲ್ಲಿ ನಾನು ಇಲ್ಲಿವರೆಗೆ ಈಗ 4ನೇ ಬ್ಯಾಚ್ ಇದು ನಾವು ಮರಿ ಮಾಡ್ತಾ ಇರೋದು. ಈ 4ನೇ ಬ್ಯಾಚ್ ಏನಾಗಿದೆ, ಒಂದು ಸಮವಾಗಿ ಮರಿ ಬರ್ತಾ ಇರೋದು ಇದೇ ಫಸ್ಟ್. ನೋಡಿ ನಮ್ಮ ಗೌರ್ಮೆಂಟ್ ಮರಿ ತರ್ತಾ ಇರೋದ್ರಿಂದ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ ಮೇಡಮ್ ಅವರು, ಅಲ್ಲಿ ಬರೋ ಟ್ರೈನಿಂಗ್ಸ್ ಅವರು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಈ ತರ ನಾವು ಕ್ವಾಲಿಟಿ ಮರಿನ 4 ಬೆಲೆಯಿಂದ ನಾನು ಮೊದಲು 5 ಬೆಲೆ ಮಾಡಿದೆ. ಈ ಗೌರ್ಮೆಂಟ್ ಮರಿ ಮೇಯಿಸ್ತಾನಿಂದ ಈ ಬೆಲೆ ನಂಗೆ ಚೆನ್ನಾಗಿ ಬರ್ತಾ ಇದೆ.